ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಸಂಚಿನ ಬಗ್ಗೆ ಈ ಸಮಾಜಕ್ಕೆ ಗೊತ್ತು ಗುರಿ ಇದೆ ಅನ್ನುವುದರ ಒಂದು ಸ್ಪಷ್ಟವಾದಂತಹ ಒಂದು ಸಂದೇಶ ಈ ವೇದಿಕೆಯಲ್ಲಿ ಮೊಳಗುತ್ತಾ ಇದೆ. ದೇಶದ ನಮ್ಮ ಗೌರವಾನ್ವಿತ ಪ್ರಧಾನಿ ಮುಸಲ್ಮಾನರ ಬಗ್ಗೆ ಒಂದಿಷ್ಟು ಮಾತನಾಡಲು ಆರಂಭಿಸಿದ್ದಾರೆ, ಸಂತೋಷ. ಆದರೆ ಪಂಕ್ಚರ್ ಕೆಲಸ ಮಾಡುವಂತಹ ಯುವಕರ ಬಗ್ಗೆ ತಾವು ಉಲ್ಲೇಖಿಸಿದ್ದೀರಾ? ಈ ಸಂದರ್ಭದಲ್ಲಿ ನಮಗೆ ಪ್ರಶ್ನೆ ಮಾಡಲಿಕ್ಕಿರುವುದು, ಅಯ್ಯ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನವನ್ನೇ ಪಂಕ್ಚರ್ ಮಾಡುವಂತಹ ಕೆಲಸ ಮಾಡ್ತಾ ಇದ್ದೀರಲ್ಲ ಅಂತ. ಮಾತ್ರವಲ್ಲ, ಅಂಬೇಡ್ಕರ್ ಅವರು ಮಾತು ಹೇಳಿದ್ದಾರೆ, ಅಲ್ಪಸಂಖ್ಯಾತರ ಹಕ್ಕುಗಳನ್ನ ರಕ್ಷಣೆ ಮಾಡಲು ಯಾವಾಗ ಸಾಧ್ಯವಾಗುತ್ತದೋ ಆಗ ಮಾತ್ರ ಈ ಸಂವಿಧಾನಕ್ಕೆ ಬೆಲೆ ಬರುತ್ತದೆ ಅಂತ, ಆ ಬೆಲೆಯನ್ನಾದರೂ ತಾವು ಉಳಿಸಿಕೊಳ್ಬೇಕು ಅಂತ ಈ ಜನಸ್ತೋಮ ತಮ್ಮಲ್ಲಿ ಹೇಳ್ತಾ ಇದೆ. ಮಾನ್ಯರೇ, ಪಂಕ್ಚರ್ ಮಾಡುವಂತಹ ಕೆಲಸ, ಅದಕ್ಕೆ ಪಂಕ್ಚರ್ ಕೆಲಸ ಮಾಡುವುದು ಮಾತ್ರ ಅಲ್ಲ. ಅಬುಲ್ ಕಲಾಮರು, ನಮ್ಮ ರಾಷ್ಟ್ರಪತಿ, ಅಮೆರಿಕ ಹೋದಾಗ ನಾಸಾದ ಒಂದು ಗೋಡೆಯಲ್ಲಿ ಒಂದು ಚಿತ್ರ ಇತ್ತು, ಅದು ಮಿಸೈಲ್. ಅದರ ಪಕ್ಕದಲ್ಲಿ ಈ ಕರ್ನಾಟಕದಲ್ಲಿ ಹುಟ್ಟಿದ ಒಬ್ಬ ಮಹಾನ್ ವ್ಯಕ್ತಿಯ ಫೋಟೋ ಇತ್ತು. ಅದು ಯಾರದು ಅಂತ ಕೇಳಿದರೆ, ಮಿಸೈಲ್ ಮ್ಯಾನ್ ಅಂತ ಖ್ಯಾತಿ ಪಡೆದ, ದೇವನಹಳ್ಳಿಯಲ್ಲಿ ಹುಟ್ಟಿದ, ಈ ನಾಡು ಕಟ್ಟಿದ ಕೀರ್ತಿ ಶ್ರೇಷ್ಠ ಟಿಪ್ಪು ಸುಲ್ತಾನ್ ಆಗಿದ್ದರು ಅಂತ ಹೇಳಿದರೆ, ತಾವು ಹುಟ್ಟುವ ಮೊದಲೇ ರಾಕೆಟ್ ಅನ್ನ ಉಡಾಯಿಸಲು ಸಾಧ್ಯವಾಗಿದ್ದು ಈ ಮುಸ್ಲಿಂ ಸಮುದಾಯದ ವ್ಯಕ್ತಿಗೆ, ರಾಜನಿಗೆ ಅನ್ನೋದನ್ನು ಕೂಡ ಮರೆಯಬಾರದು. ಮತ್ತೊಂದು ವಿಚಾರ ಹೇಳಕ್ಕಿದೆ. ಮುಸಲ್ಮಾನರ ವಿರುದ್ಧ ನಿರಂತರವಾಗಿ ಸಂಚನ್ನ ಹೂಡಲಾಗುತ್ತಾ ಇದೆ. ಅವರ ಹಕ್ಕನ್ನ ಕಸಿಯುವುದಕ್ಕೋಸ್ಕರ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಆದರೆ ನಮ್ಮನ್ನು ಕಟ್ಟಿ ಹಾಕಲು ಸಾಧ್ಯವಿಲ್ಲ ಅನ್ನೋದನ್ನು ಕೂಡ ಈ ಜನಸ್ತೋಮ ಎತ್ತಿ ಹೇಳುತ್ತಾ ಇದೆ ಅನ್ನೋದನ್ನು ಕೂಡ ನೆನಪಿಸಬೇಕಾಗಿದೆ. ಕಾರಣ ಗೊತ್ತಾ? ಒಂದು ವಿಭಾಗ ಈ ದೇಶದಲ್ಲಿ ಇದೆ. ಆ ವಿಭಾಗ ಮುಸಲ್ಮಾನರು ಹೋರಾಟ ಭೂಮಿಯಲ್ಲಿ ಬ್ರಿಟಿಷರೊಂದಿಗೆ ಹೋರಾಡ್ತಾ ಇದ್ರೆ, ಅವರೇನ್ ಮಾಡ್ತಾ ಇದ್ರು? ಬ್ರಿಟಿಷರೊಂದಿಗೆ ಚತ್ಕಂದ ಆಡ್ತಾ ಇದ್ರು. ಅದೇ ಮುಸಲ್ಮಾನರು ವಿದ್ವಾಂಸರು, ಅವರು ಫತ್ವಾ ಕೊಡ್ತಾ ಇದ್ರೆ ಬ್ರಿಟಿಷರು ಈ ದೇಶದಿಂದ ಹೊರ ಹೋಗುವ ತನಕ. ಈ ದೇಶ ದಾರುಲ್ ಹರ್ಬ್ ಅಂತ ಫತ್ವಾ ಕೊಟ್ಟಾಗ ಕೆಲವರು ಅವರು ಏನ್ ಮಾಡ್ತಾ ಇದ್ರು? ದೇಶಕ್ಕಾಗಿ ಹೋರಾಡೋದು ವ್ಯರ್ಥ ಅಂತ ಫತ್ವಾ ಕೊಡ್ತಾ ಇದ್ರು. ಅಂತವರು ನಾವಲ್ಲ. ನಾವು ಹೋರಾಟಗಾರರು. ನ್ಯಾಯಯುತವಾದಂತಹ ಹಕ್ಕನ್ನ ಪಡೆಯುವುದಕ್ಕೋಸ್ಕರ ನಾವು ಸದಾ ಎಚ್ಚೆತ್ತುಕೊಳ್ಳುತ್ತೇವೆ ಅನ್ನುವುದಾಗಿದೆ. ಮಹನೀಯರೇ, ಈ ಸಂಚನ್ನು ಸೋಲಿಸುವಲ್ಲಿ ನಮಗೆ ತಾಕತ್ತು ಖಂಡಿತ ಇದೆ ಅನ್ನುವುದನ್ನು ಕೂಡ ಈ ವೇದಿಕೆ, ಈ ಸಭೆ ಹೇಳ್ತಾ ಇದೆ. ಮಹನೀಯರೇ, ಈ ಒಂದು ಕರಾಳ ಕಾನೂನು ತಿದ್ದುಪಡಿಯನ್ನ ಇದನ್ನ ಹಿಂಪಡೆಯುವ ತನಕ, ಗುರಿ ಮುಟ್ಟುವ ತನಕ ಖಂಡಿತವಾಗಿ ಈ ಹೋರಾಟ ಮುಂದೆ ಸಾಗಲಿದೆ. ಮಾತ್ರವಲ್ಲ, ಇದನ್ನು ಯಾರಿಂದಲೂ ಹತ್ತಿಕ್ಕಲು ಸಾಧ್ಯವಿಲ್ಲ ಅನ್ನುವಂತಹ ಒಂದು ಸತ್ಯವನ್ನು ನಾವು ಹೇಳಬೇಕಾಗುತ್ತೆ. ಎಷ್ಟು ದಾಳಿ ಮಾಡಿದರೂ ಕೂಡ ನಾವು ಮುನ್ನುಗ್ಗುತ್ತೇವೆ. ಎಷ್ಟು ಕೆಳಕ್ಕೆ ತಳ್ಳಿದರೂ ಕೂಡ ನಾವು ಮತ್ತೆ ಮತ್ತೆ ಎದ್ದು ನಿಲ್ಲುತ್ತೇವೆ. ಮಾತ್ರವಲ್ಲ, ಎಷ್ಟು ನಮ್ಮ ಮೇಲೆ ಸಂಚನ್ನು ಹೂಡಿದರೂ ಕೂಡ ನಾವು ಮತ್ತೆ ಮತ್ತೆ ಗಟ್ಟಿಯಾಗ್ತೇವೆ. 100 ವರ್ಷಗಳಾಯಿತು ಅಲ್ಲ ನಮ್ಮನ್ನ ಸೋಲಿಸುವುದಕ್ಕೋಸ್ಕರ. 2025 ಇದು
ಇವರನ್ನ ಈ ದೇಶದಿಂದ ಹೊರಹಾಕಬೇಕು, ಇವರನ್ನ ದುರ್ಬಲರನ್ನಾಗಿಸಬೇಕು, ಇವರನ್ನ ಎರಡನೆಯ ಪ್ರಜೆಗಳನ್ನಾಗಿ ಮಾಡಬೇಕು ಅಂತ ಅದೆಷ್ಟೋ ಕನಸು ಕಂಡವರು. ಆದರೆ ಈ ಕನಸು ನನಸಾಗಲ್ಲ. ಕಾರಣ ಇಲ್ಲೊಂದು ಸಂವಿಧಾನ ಇದೆ. ಆ ಸಂವಿಧಾನ ಇರೋ ತನಕ ನಾವು ಎದ್ದು ನಿಲ್ಲುತ್ತೇವೆ. ಆ ಸಂವಿಧಾನವನ್ನ ದುರ್ಬಲ ಮಾಡೋದಕ್ಕೆ ಈ ಮಣ್ಣಲ್ಲಿ ಯಾರು ಹುಟ್ಟಿಲ್ಲ ಅನ್ನುವುದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ. ಮಹನೀಯರೇ, ಜಿತ್ನಾ ದಬಾಯಂಗೆ ಉತ್ನಾ ಉಠ್ ಜಾಯೇಗಾ. ಎಷ್ಟು ನಮ್ಮನ್ನು ಹೊಡೆದರೂ ಕೂಡ ಮತ್ತೆ ನಾವು ಎದ್ದು ನಿಲ್ಲುತ್ತೇವೆ ಅನ್ನುವುದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸ್ತಾ ಇದ್ದೇವೆ. ನಿರಂತರವಾಗಿ ಮುಸಲ್ಮಾನರ ವಿರುದ್ಧ, ಅದೇ ಧಾರ್ಮಿಕ ಹಕ್ಕಿನ ವಿರುದ್ಧ, ಸಂವಿಧಾನದ ವಿರುದ್ಧ ಇಲ್ಲಿ ದಾಳಿಯು ನಡೀತಾ ಇರುವಾಗ ಉಮ್ಮೀದ್ ಅನ್ನುವ ಒಂದು ಕಾನೂನನ್ನ ಪರಿಚಯಿಸಿದ್ದೀರಲ್ಲ, ಈ ಉಮ್ಮೀದು ಯಾರಿಗೆ? ಇದು ದುರ್ಬಲರಾದ ಸಮುದಾಯವನ್ನು ಮೇಲಕ್ಕೆ ಎತ್ತಲು ಅಲ್ಲ, ಇದು ಸಮುದಾಯದ ವಕ್ಫ್ ಸೊತ್ತನ್ನು ಉಳಿಸಲು ಅಲ್ಲ, ಮತ್ತೆ ಬಡವರ, ನಿರ್ಗತಿಕರ, ಅಸಹಾಯಕರ, ವಿಧವೆಯರ ಆ ಅನ್ನದ ಬಟ್ಟಲನ್ನು ಬಂಡವಾಳ ಶಾಹಿಗಳ ತಟ್ಟೆಗೆ ಹಾಕುವ ಪ್ರಯತ್ನ, ಇದನ್ನು ನಾವು ಗುರುತಿಸಿದ್ದೇವೆ, ಇದನ್ನು ನಾವು ಸೋಲಿಸಲಿದ್ದೇವೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ ಬಯಸುತ್ತೇವೆ. ಮಹನೀಯರೇ, ನಮ್ಮ ಬಗ್ಗೆ ನಿಮಗೆ ಕಾಳಜಿ ಬಂತ ಇವಾಗ? ನಮ್ಗೆ ಗೊತ್ತು ಅದೇನೆಂದರೆ, ಇಲ್ಲಿ ದೇಶದ ಚೀನಾ ನಮ್ಮ ದೇಶವನ್ನ ಒತ್ತುವರಿ ಮಾಡ್ತಾ ಇರುವಾಗ ಅಲ್ಲಿ ಡ್ರೋನ್ ಹಾರಾಡೋದಿಲ್ಲ. ಯಾರೋ ಬಡಪಾಯಿ ಮುಸಲ್ಮಾನ ಅವನ ಮಸೀದಿಯ ಆ ಟೆರಸಿನ ಮೇಲೆ ನಮಾಜು ಮಾಡುವಾಗ ಅಲ್ಲಿ ಹಾರುತ್ತ ಡ್ರೋನ್. ಯಾಕಿಲ್ಲ ಚೀನಾದ ಗಡಿಯಲ್ಲಿ ನಮ್ಮ ಡ್ರೋನ್ ಯಾಕೆ ಹಾರಾಡೋದಿಲ್ಲ? ಅದೇ ರೀತಿ ವಿದೇಶಕ್ಕೆ ಗರಿಷ್ಠ ಪ್ರಮಾಣದಲ್ಲಿ ಗೋ ಮಾಂಸ ರಫ್ತಾಗುವಾಗ ಮಾತ್ರವಲ್ಲ, ಈ ದೇಶದಲ್ಲಿ 75% ಮುಸಲ್ಮಾನರು, 13-14% ಇರೋದು. ಎಲ್ಲರೂ ಮಾಂಸ ತಿನ್ನುವರಲ್ಲ. ಆದರೆ 75% ಮಾಂಸ ಭೋಜಿಗಳು ಇರುವಾಗ ಮತ್ಯಾಕೆ ಮುಸಲ್ಮಾನರ ಮೇಲೆ ಗುಂಪು ಹತ್ಯೆ ನಡೆಯುತ್ತದೆ ಅನ್ನೋದಕ್ಕೆ ಉತ್ತರ ಕೊಡಬೇಕಾದದ್ದು ಈ ಮುಸಲ್ಮಾನರ ಬಗ್ಗೆ ಕಾಳಜಿ ವಹಿಸುವವರಾಗಿದ್ದಾರೆ. ಅದೇ ರೀತಿ ವಿದೇಶದ ಅರಬಗಳು ಬರುವಾಗ, ಅರಬ್ ದೊರೆಗಳು ಬರುವಾಗ ಅವರಿಗೆ ರೆಡ್ ಕಾರ್ಪೆಟ್ ಹಾಕುವಾಗ ಈ ದೇಶದ ಬಡಪಾಯಿ ಮುಸಲ್ಮಾನರ ಮಸೀದಿಗಳಿಗೆ ಟಾರ್ಪಲ್ ಹಾಕೋದು ಇದು ಯಾವ ನೈತಿಕತೆ ಅಂತ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಲು ನಾವು ಬಯಸ್ತೇವೆ. ಮಹನೀಯರೇ, ಸುಳ್ಳುಗಳನ್ನ ನಿರಂತರವಾಗಿ ಹೇಳುತ್ತಾ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವಾಗ ಒಂದು ವಿಚಾರ, ನಮ್ಮ ಬೆಳ್ತಂಗಡಿಯಲ್ಲಿಯೂ ಕೂಡ, ಸಾಂಸ್ಕೃತಿಕ ಕಲೆಯಲ್ಲಿಯೂ ಕೂಡ ಮುಸಲ್ಮಾನರನ್ನು ಅಪಹಾಸ್ಯ ಮಾಡುವ, ಮುಸಲ್ಮಾನರನ್ನು ಅವಹೇಳನ ಮಾಡುವಂತ ಈ ಕಾರ್ಯಗಳನ್ನು ಮಾಡುವಾಗ ಆಲೋಚಿಸಿ, ಇದು ನ್ಯಾಯವಾ? ಇದು ಈ ಭೂಮಿಯಲ್ಲಿ ಮಾಡುವ ಸತ್ಯವ? ಆದ್ದರಿಂದ ವಕ್ಫಿನ ಬಗ್ಗೆ ಅನೇಕ ತಪ್ಪು ಸಂದೇಶಗಳನ್ನು ನೀಡ್ತಾ ಇದ್ದಾರೆ. ರೈತರ ಭೂಮಿಯನ್ನ ಕಬಲಿಸ್ತಾ ಇದೆ ವಕ್ಫ್ ಅಂತ. ವಕ್ಫಿಗೆ ಒಂದು ಭೂಮಿಯನ್ನ ವಕ್ಫ್ ಮಾಡಕ್ಕೆ ಆಗಲ್ಲ. ವಕ್ಫ್ ಮಾಡಿದ ಭೂಮಿಯನ್ನು ಅದು ರಕ್ಷಣೆ ಮಾಡುವುದೇ ವಿನ ಮತ್ತೊಂದು ಭೂಮಿಯನ್ನದು ಪಡೆಯಲ್ಲ. ಅಕ್ರಮ ಭೂಮಿಯನ್ನು ಪಡೆಯೋದು ವಕ್ಫಿಗೆ ಸಾಧ್ಯ ಇಲ್ಲ. ಮಾತ್ರವಲ್ಲ, ವಕ್ಫ್ ಅನ್ಯಾಯದ ಭೂಮಿಯಿಂದ ಒಂದು ಮಸೀದಿ ಕಟ್ಟಲಾಗಲ್ಲ, ಅನ್ಯಾಯದ ಸೊತ್ತಿನಿಂದ ಒಂದು ಮದ್ರಸ ಕಟ್ಟಲಾಗಲ್ಲ. ಅದು ಸ್ವೀಕಾರ್ಯವಲ್ಲ ಅನ್ನುವ ಸತ್ಯವನ್ನು ಕೂಡ ಅರಿತುಕೊಳ್ಬೇಕಾಗಿದೆ. ಕೆಲವು ಸ್ವಾಮೀಜಿಗಳು ಮಾತನಾಡ್ತಾರೆ, ಮಸೀದಿ ಮಂದಿರ ಮಠಗಳ ಭೂಮಿಯು ಅವರು ಕಬಳಿಸ್ತಾರೆ ಅಂತ. ಇದು ಬರೀ ಸುಳ್ಳಾಗಿದೆ. ಅಂತಹ ಪ್ರಯತ್ನ ನಮ್ಮಿಂದಾಗಲೂ ಸಾಧ್ಯವೇ ಇಲ್ಲ. ಅದನ್ನು ಅಲ್ಲಾಹನು ತೃಪ್ತಿ ಪಡುವುದಿಲ್ಲ. ಅನ್ಯಾಯದ ಸೊತ್ತು ನಮಗೆ ಬೇಕಾಗಿಲ್ಲ. ಅದೇ ರೀತಿ ಇನ್ನು ಸುಳ್ಳನ್ನ ವ್ಯಾಪಕವಾಗಿ ಹರಡುವಾಗ ನಮ್ಮ ಎಲ್ಲರೂ ಉಲಮಾಗಳು ಇಲ್ಲಿ ವಿವರಿಸಿದರು. ಟ್ರಿಬ್ಯುನಲ್ಗೆ ಅಂತಹ ಒಂದು ಭೂಮಿಯನ್ನ, ಬೇನಾಮಿ ಆಸ್ತಿಯನ್ನ ಮಾಡಕ್ಕೆ ಅಲ್ಲಿಗೆ ಹಕ್ಕು ಇದೆ, ಅಧಿಕಾರ ಇದೆ ಅಂತ ಇಲ್ಲ. ಹೈಕೋರ್ಟ್ ಅದನ್ನ ಸ್ಪಷ್ಟವಾಗಿ ಹೇಳಿದೆ. ಆಧಾರಗಳಿಲ್ಲದೆ ಒಂದು ಭೂಮಿಯನ್ನ ವಕ್ಫ್ ಅಂತ ಘೋಷಣೆ ಮಾಡೋಕೆ ಸಾಧ್ಯ ಇಲ್ಲ ಅಂತ. ಇನ್ನು ನಮ್ಮ ಕಿರಣ್ ರಿಜಿಜು ಅವರು ಕೂಡ ಆ ಸಂಸತ್ನಲ್ಲಿ ಹೇಳಿದಂತ ಒಂದು ಮಾತು, ಇನ್ನೇನು ಈ ತಿದ್ದುಪಡಿ ಬರದೇ ಹೋಗಿದ್ದಾರೆ ಆ ಸಂಸತ್ತು ಕೂಡ ವಕ್ಫಿನ ಪಾಲಾಗುತ್ತಿತ್ತು ಅಂತ ಈ ದೇಶದ ಮಂದಿಯನ್ನ ಏನು ಮಾಡಲು ಯಾಮಾರಿಸುವುದಕ್ಕೋಸ್ಕರ ಅದೊಂದು ತಪ್ಪು ಸಂದೇಶವನ್ನ ಕೊಟ್ಟಿದ್ದಾರೆ. ಸಂಸತ್ ಅನ್ನುವುದು ದೇಶದ ಆತ್ಮ. ಆ ಆತ್ಮವನ್ನು ಕಬಳಿಸಲು ವಕ್ಫಿಗಳ ಯಾರಿಗೂ ಸಾಧ್ಯ ಇಲ್ಲ.
ಆದರೂ ಕೂಡ ಆ ಸಂಸತ್ತಿನಲ್ಲಿ ನಿಂತುಕೊಂಡು ಹೀಗೆ ಸುಳ್ಳು ಹೇಳಿ ಮುಸಲ್ಮಾನರ ಬಗ್ಗೆ ತಪ್ಪು ಸಂದೇಶಗಳನ್ನ ಹರಡಿ ಈ ರೀತಿಯಲ್ಲಿ ತೊಂದರೆಯನ್ನ ಮಾಡ್ತಾ ಇರುವಾಗ ನಾವು ಒಂದು ರೀತಿ ಆಲೋಚಿಸಬೇಕಾಗಿದೆ. ಇದರಲ್ಲಿರುವಂತಹ ವಕ್ಫಿನ ತಿದ್ದುಪಡಿಯಲ್ಲಿರುವಂತಹ ಎಲ್ಲ ಲೋಪಗಳನ್ನ ಇಲ್ಲಿ ಎತ್ತಿ ಹೇಳಿದ್ದಾರೆ. ಅದರಲ್ಲಿ ನೋಡಿ, ಇಸ್ಲಾಮಿಕ್ ಆ ನೀತಿಯ ಬಗ್ಗೆ, ವಿಧಿಯ ಬಗ್ಗೆ ಎಕ್ಸ್ಪರ್ಟ್ ಆಗಿರುವಂತಹ ಉಲಮಾ ಬೇಕು ಅಂತ ಅದನ್ನ ತೆಗೆದು ಹಾಕಿದ್ದಾರೆ. ಅದರಿಂದ ಏನಾಗಿದೆ, ಉಮ್ಮೀದ್, ಒಂದೇ ಒಂದು ಮಾತು ಹೇಳ್ತೇನೆ, ಉಮ್ಮೀದ್ ಅಂತ ಹೇಳಿದ್ರೆ ವಕ್ಫ್ ಆಗಲ್ಲ. ವಕ್ಫ್ಗೆ ಹೆಸರು ಬದಲಿಸಿದ್ದಾರೆ ಇವರು. ಅವರು ಉಮ್ಮೀದ್ ಅಂತ ಕೊಟ್ಟರು. ಆದ್ರೆ ಯಾವನೇ ಒಬ್ಬ ನನ್ನ ಸೊತ್ತನ್ನು ಉಮ್ಮೀದು ಮಾಡಿದೆ ಅಂತಾರೆ ಅದು ವಕ್ಫ್ ಆಗಲ್ಲ. ಅದು ಅವರಿಗೆ ಗೊತ್ತಿಲ್ಲ, ಈ ಕಾನೂನನ್ನ ರೂಪಿಸಿದವರಿಗೆ ಗೊತ್ತಿಲ್ಲ. ಆದ್ದರಿಂದ ಯಾರೋ ಈ ಕಾನೂನನ್ನು ರೂಪಿಸ್ತಾರೆ ಅವರನ್ನ ಕಡಲೆ ಅಥವಾ ಬೇರೆ ಯಾವುದನ್ನ ಮಾರಾಟ ಮಾಡುವುದಕ್ಕೆ ಬಿಟ್ಟು ಒಳ್ಳೆಯ ಎಕ್ಸ್ಪರ್ಟ್ ಇರುವಂತಹ ಜನರನ್ನ, ಉಲಮಾಗಳನ್ನ ಅಲ್ಲಿ ನೇಮಕ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. ಮಹನೀಯರೇ, ಈ ಕರಾಳ ಕಾನೂನನ್ನ ನಮ್ಮ ಮುಂದೆ ತರುವಾಗ ಇಲ್ಲಿ ಒಂದು ವಿಚಾರವಂತೂ ಸತ್ಯ, ನಮ್ಮ ದೇಶ ಅದೆಷ್ಟು ಸುಂದರವಾಗಿತ್ತು ಅಲ್ವಾ? ಒಬ್ಬನೇ ದೇವರು ಅಂದಾಗ ಯಾವುದೇ ಜಾತಿಗೆ, ಧರ್ಮಕ್ಕೆ ತೊಂದರೆ ಆಗಿಲ್ಲ. ಒಬ್ಬನೇ ದೇವ, ನಾಮ ಹಲವು ಅಂದ್ರು, ಯಾವ ಧರ್ಮಕ್ಕೂ ತೊಂದರೆ ಆಗಿಲ್ಲ. ಒಂದೇ ಧರ್ಮ ಅಂದಾಗ, ಮಾನವ ಧರ್ಮ ಅಂದಾಗ ತೊಂದರೆ ಆಗಿಲ್ಲ. ಎಲ್ಲರೂ ಒಪ್ಪಿಕೊಂಡ್ರು, ಮುಸಲ್ಮಾನ, ಹಿಂದೂ ಎಲ್ಲ ಒಪ್ಪಿಕೊಂಡ್ರು. ಒಂದೇ ಕುಲ ಅಂತ ಹೇಳಿದಾಗಲೂ ಯಾರಿಗೂ ತೊಂದರೆ ಆಗಲಿಲ್ಲ. ಆದರೆ ಒಂದೇ ಸಂಸ್ಕೃತಿ ಅಂತ ಹೇಳ್ತಾ ಇದ್ದೀರಲ್ಲ, ಎಲ್ಲವನ್ನೂ ಬಿಟ್ಟು ಇಲ್ಲ, ಒಂದೇ ಸಂಸ್ಕೃತಿ, ಒಂದೇ ಕಾನೂನು, ಒಂದೇ ಧರ್ಮ, ಬೇರೆ ಯಾವುದೂ ಇಲ್ಲ ಅಂತ ಎಲ್ಲಿಂದಲೋ ಎರವಲು ಪಡೆದ, ಮೊನ್ನೆ ತಾನೇ ತಾವು ಭೇಟಿ ನೀಡಿದ ಆ ಮರ, ಅದು ಆಲದ ಮರ. ಸರಿ, ನಮ್ಗೆ ಗೊತ್ತು. ಆ ಆಲದ ಮರದಲ್ಲಿ ರಾಷ್ಟ್ರಪಿತ ಗಾಂಧೀಜಿಯನ್ನು ಕೊಂದ ಗುಂಡಿನ ಗುರುತು ಇದೆ. ಈ ದೇಶದಲ್ಲಿ ಹರಿದ ಸಾವಿರಾರು ಮಂದಿಯ ಭಾರತೀಯರ ರಕ್ತದ ಗುರುತು ಆ ಆಲದ ಮರದಲ್ಲಿದೆ. ಸಂವಿಧಾನವನ್ನು ಅವಹೇಳನ ಮಾಡಿದ ಗುರುತು ಆ ಆಲದ ಮರಕ್ಕಿದೆ. ಮಾತ್ರವಲ್ಲ, ಈ ತಿರಂಗ ಧ್ವಜವನ್ನು ಅವಹೇಳನ ಮಾಡಿದ, ಅಪಹಾಸ್ಯ ಮಾಡಿದ ಗುರುತು, ಕೆಟ್ಟ ಗುರುತು ಆ ಆಲದ ಮರಕ್ಕಿದೆ. ಇಲ್ಲಿ ನಾನು ಹೇಳಕ್ಕೆ ಬಯಸುವುದು ಏನೆಂದರೆ, ಆ ಆಲದ ಮರವಲ್ಲ, ಬಿಹಾರದ ಬೋಧಿ ಗಯಾಕ್ಕೆ ಹೋಗಿ ಅಲ್ಲಿ ಬೋಧಿ ವೃಕ್ಷ ಇದೆ, ಅದರಲ್ಲಿ ದಯೆಯನ್ನಾದರೂ ಕಲಿತುಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ಅದಿಲ್ಲ ಅಂದ್ರೆ ನಿಮ್ಮದೇ ಗುಜರಾತ್ ಇದೆಯಲ್ಲ, ಆ ಗುಜರಾತ್ನಲ್ಲಿ ಒಂದು ಆಶ್ರಮ ಇದೆ, ಅಲ್ಲಿ ಒಂದು ದೊಡ್ಡ ಮರ ಇದೆ. ಆ ಮರ ಯಾವುದು? ಅದು ಗಾಂಧೀಜಿ ಎನ್ನುವ ಮರ. ಅದು ಸುಭಿಕ್ಷವಾದ, ಸಮೃದ್ಧವಾದ ಮರ. ಆ ಆಲದ ಮರ ಬೇಡ, ಈ ಗಾಂಧೀಜಿ ಎನ್ನುವ ದೊಡ್ಡ ಮರ ಇದೆಯಲ್ಲ. ಅಮೆರಿಕದ ಅಧ್ಯಕ್ಷ ಅವರು ಹೇಳಿದ ಮಾತು ಅದೇನೆಂದ್ರೆ, ಗಾಂಧೀಜಿಯನ್ನ ಕೊಂದಾಗ ಈ ಶಾಟ್ ಅಟ್ ದಿ ಹಾರ್ಟ್ ಆಫ್ ದಿ ಹ್ಯೂಮನಿಟಿ, ಮಾನವತೆಯ ಹೃದಯಕ್ಕೆ ಹೊಡೆದ ಗುಂಡು. ಅಂತಹ ಗಾಂಧೀಜಿಯ ಸಾಬರಮತಿಗೆ ಹೋದರೆ ಅಹಿಂಸೆಯನ್ನಾದರೂ ಕಲಿಯಬಹುದು. ಆದ್ದರಿಂದ ಈ ದೇಶ ಅಹಿಂಸೆಯ ದೇಶ, ಈ ದೇಶ ಅಹಿಂಸೆಯ ದೇಶ, ಈ ದೇಶ ದಯೆಯ ದೇಶ. ಆದ್ದರಿಂದ ಆಲದ ಮರ ನಮಗೆ ಬೇಕಾಗಿಲ್ಲ. ಮತ್ತೊಬ್ಬರು ಹೇಳ್ತಾರೆ, ಆಲದ ಮರಕ್ಕೆ ಬನ್ನಿ, ಮಾತ್ರ ನೀವು ಜೈಕಾರ ಹಾಕಬೇಕು ಅಂತ. ಜೈಕಾರ ಹಾಕಿ ಆ ಆಲದ ಮರಕ್ಕೆ ಬರಕ್ಕೆ ನಾವು ಸಿದ್ಧರಿಲ್ಲ. ನಮಗೆ ಇಲ್ಲಿ ಸಂವಿಧಾನ ಇದೆ, ನಾವು ನಮ್ಮ ಭಾರತದ ಮಣ್ಣು ಇದೆ, ಅದು ಸಾಕು ನಮ್ಗೆ. ತೀರಿಕೊಂಡ್ರೆ, ಸತ್ತು ಹೋದರೆ ಈ ಮಣ್ಣಲ್ಲಿ ನಮ್ಮನ್ನು ಉಳಿಪಡುತ್ತದೆ. ಬದುಕಿದರೆ ನಮಗೆ ಸಂವಿಧಾನ ಇದೆ. ಆ ಆಲದ ಮರದ ಕಡೆ ನಾವು ಬರಲ್ಲ. ನಮಗೆ ಭಾರತ ಸಾಕು, ಭಾರತೀಯ ಎಂಬ ಹೆಗ್ಗಳಿಕೆ ನಮಗೆ ಸಾಕು. ಆದ್ದರಿಂದ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಕಾಂಗ್ರೆಸ್ನವರು ನಿಮ್ಮನ್ನ ಆ ಕೆಲಸಕ್ಕೆ, ಪಂಕ್ಚರ್ ಹಾಕುವ ಕೆಲಸಕ್ಕೆ ಬಿಟ್ರು ಅಂತ ಹೇಳ್ತಿದ್ದೀರಲ್ಲ, ಇದನ್ನು ಹೇಳಬೇಕಾದ್ರೆ ನಮಗೆ ಓಕೆ. ಆದರೆ ನೀವೇನ್ ಮಾಡಿದ್ದೀರಿ? ನಿಮ್ಮ ಅಧಿಕಾರ, ನಿಮ್ಮ ಜೊತೆಗಿರುವ ಸಂಸತ್ತಿನಲ್ಲಿ, ಆಡಳಿತದಲ್ಲಿ ಒಬ್ಬನೇ ಒಬ್ಬ ಮಂತ್ರಿಯನ್ನು ಇಟ್ಟುಕೊಳ್ಳಲು ಸಾಧ್ಯವಾಗದವರಿಗೆ ಇದನ್ನು ಹೇಳಲು ನೈತಿಕತೆ ಇದೆಯಾ? ಒಬ್ಬನೇ ಒಬ್ಬ ಶಾಸಕ ಇದ್ದಾನ? ಇಲ್ಲ. ಹೀಗಿರುವಾಗ ನೈತಿಕತೆ ಇದೆಯಾ? ಆದ್ದರಿಂದ ಬೇಡ, ಅದೇನು ಬೇಡ. ವಕ್ಫ್ ಭೂಮಿ, ಕಬಲಿಕೆಯಾದ ಆ ವಕ್ಫ್ ಭೂಮಿ 1 ತಿಂಗಳಿಗೆ 75 ಲಕ್ಷ ಪವರ್ ಬಿಲ್ ಕಟ್ಟುವಂತಹ ಆ ಮುಂಬೈಯ
ಆಂಟಿಲಿಯಾ ಅನ್ನುವ ನಿಮ್ಮ ಮಿತ್ರನ ಆ ಒಂದು ಅರಮನೆಯನ್ನಾದರೂ ವಕ್ಫ್ ಭೂಮಿಗೆ ಅದನ್ನು ಬಿಟ್ಟುಕೊಡಲು ಸಾಧ್ಯವಾಗುವುದಾದರೆ ಅದಾಗಿದೆ ಕಾಳಜಿ, ಮುಸಲ್ಮಾನರ ಬಗ್ಗೆ ಇರುವ ಕಾಳಜಿ. ಮತ್ತೆ ಇದನ್ನು ಮಾಡಬೇಕಾದರೆ ಉಮ್ಮೀದ್ ಅಂತೀರಲ್ಲ, ಯಾಕೆ ಗುಂಪು ಹತ್ಯೆಯನ್ನ ತಡೆಯಲಾಗುತ್ತಿಲ್ಲ? ಯಾಕೆ ಮೀಸಲಾತಿಯನ್ನ ತಡೆಯುತ್ತೀರಾ? ಯಾಕೆ ವಿದ್ಯಾರ್ಥಿ ವೇತನವನ್ನ ತಡೆಯುತ್ತೀರಾ? ಯಾಕೆ ಜೈಕಾರ ಹಾಕುವುದಕ್ಕೋಸ್ಕರ ಹಲ್ಲೆಯನ್ನು ಮಾಡ್ತೀರಾ? ವ್ಯಾಪಾರವನ್ನು ತಡೆಯಲಾಗುತ್ತೆ, ಬಟ್ಟೆಯನ್ನು ತಡೆಯಲಾಗುತ್ತೆ, ಅನ್ನ ಆಹಾರವನ್ನು ನಿರ್ಬಂಧಿಸಲಾಗುತ್ತೆ, ಬಾಡಿಗೆ ಮನೆಯನ್ನು ತಡೆಯಲಾಗುತ್ತೆ, ನಮಾಜನ್ನು ಕೂಡ ಮಸೀದಿಯಲ್ಲಿ ಮಾಡಲು ಅವಕಾಶ ಮಾಡೋದಿಲ್ಲ. ಮತ್ಯಾವ ಉಮ್ಮೀದು? ಆದ್ದರಿಂದ ಈ ಉಮ್ಮೀದನ್ನ ಕಡಲಿನಾಚೆ, ಸಾಗರದಾಚೆ ಬಿಸಾಡುವ ಆ ಧೈರ್ಯದಿಂದ, ಆ ಛಲದಿಂದ ಈ ಜನಸ್ತೋಮ ಬಂದಿದೆ. ಇದರಲ್ಲಿ ನಾವು ಯಶಸ್ಸು ಕಾಣುತ್ತೇವೆ ಅನ್ನುವುದಾಗಿದೆ. ಇನ್ನು ಒಂದು ವಿಚಾರ ಕೊನೆಯದಾಗಿ ನನಗೆ ಹೇಳಲಿಕ್ಕಿರೋದು, ಮಹನೀಯರೇ, ಮುಲ್ಲಾಗಳು ಅಂತ ತಮಾಷೆ ಮಾಡಬೇಡಿ. ಮುಲ್ಲಾಗಲು ಅಂದ್ರೆ ಈ ದೇಶಕ್ಕಾಗಿ ಹೋರಾಡಿದವರು, ಈ ದೇಶಕ್ಕಾಗಿ ರಕ್ತವನ್ನ ಕೊಟ್ಟವರು. ಮುಲ್ಲಾಗಲು ಈ ದೇಶಕ್ಕಾಗಿ ಫತ್ವಾ ಕೊಟ್ಟಿದ್ದಾರೆ, ದಾರುಲ್ ಹರ್ಬ್ ಅಂತ. ಮುಲ್ಲಾಗಲು ಕಾಲಾಪಾನಿ ಆ ಜೈಲಿನಲ್ಲಿ ಜೀವನ ತೆತ್ತಿದ್ದಾರೆ. ಹೈದರಾಬಾದಿನ ಆಲಿಯುದ್ದೀನ್ ಅಲಿ ಹೈದರ್ ಅಲ್ಲಿ ಜೀವ ತೆತ್ತಿದ್ದಾರೆ, ಕ್ಷಮಾಪಣೆಯನ್ನ ಕೇಳಲಿಲ್ಲ. ಇದನ್ನು ಕೂಡ ಮನವರಿಕೆ ಮಾಡಬೇಕು. ಅದೇ ರೀತಿ ಶಹಾದತ್ ದುವಾ ಮಾಡಿದ, ಇಲಾಹಿ ದೇ ಮುझे भी ಶಹಾದತ್ ನಸೀಬ್. ಯುದ್ಧ ಭೂಮಿಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡುವಾಗ, ಯಾ ಅಲ್ಲಾಹ್ इलाही दे मुझे भी शहादत नसीब, ये अफजल है अफजल इबादत नसीब. ಅಂದ್ರೆ ನಾನು ಮಸೀದಿಯಲ್ಲಿ ಇಬಾದತ್ ಮಾಡುವುದಕ್ಕಿಂತ ಶ್ರೇಷ್ಠವಾದುದು ಬ್ರಿಟಿಷರೊಂದಿಗೆ ಹೋರಾಡಿ ಅಲ್ಲಿ ನಾನು ಶಹೀದಾಗುವುದು ಅಂತ ಹೇಳಿದ ಆ ಮಹಾನ್ ಶಹಾದತ್ ಅಲಿಯ ಆ ಪೂರ್ವಜರ ಅವರ ಮಕ್ಕಳು ನಾವು. ಆದ್ದರಿಂದ ಈ ದೇಶದಲ್ಲಿ ಅದೆಷ್ಟೋ ಹೋರಾಟಗಾರರು ನಮ್ಮಿಂದ ಮುಂದೆ ಅಗಲಿ ಹೋಗಿದ್ದಾರೆ. ನಾವು ಕೂಡ ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಖಂಡಿತ ಇದಕ್ಕಿಂತ ದೊಡ್ಡದಾದ ಹೋರಾಟ ಬೇರೆ ಯಾವುದಕ್ಕೂ ಅಲ್ಲ, ಬೇರೆ ಧರ್ಮದವರ ಹಕ್ಕನ್ನು ಕಸಿಯುವುದಕ್ಕಲ್ಲ, ಬೇರೆಯವರಿಗೆ ಅನ್ಯಾಯ ಮಾಡುವುದಕ್ಕಲ್ಲ, ಬರೀ ನಾವು ಮಾಡುವುದು ಯಾತಕ್ಕೆ ಅಂದ್ರೆ ನಮ್ಮ ಹಕ್ಕನ್ನು ಉಳಿಸುವುದಕ್ಕೋಸ್ಕರ, ಈ ಭಾರತವನ್ನು ಉಳಿಸುವುದಕ್ಕೋಸ್ಕರ, ಸಂವಿಧಾನವನ್ನು ಉಳಿಸುವುದಕ್ಕೋಸ್ಕರ. ಆದ್ದರಿಂದ ಈ ಮಹನೀಯವಾದ ಈ ವೇದಿಕೆಯಲ್ಲಿ ಹೇಳಲಿಕ್ಕಿರುವುದು, ನಮಗೆ ಎಷ್ಟೇ ಹಿಂಸೆ ಕೊಟ್ಟರೂ ಕೂಡ, ನಮ್ಮ ಜನ ಸಮುದಾಯದವರ ಎಷ್ಟೇ ರಕ್ತ ಹರಿದರೂ ಕೂಡ, ಎಷ್ಟೇ ತೊಂದರೆಗಳು ಕೊಟ್ಟರೂ ಕೂಡ ಈ ಭಾರತವಾಗಿ ಉಳಿಯುತ್ತದೆ, ಈ ಸಂವಿಧಾನವಾಗಿ ಉಳಿಯುತ್ತದೆ. ಅವತ್ತು ಬ್ರಿಟಿಷರೊಂದಿಗೆ ಹೋರಾಡುವುದು ವ್ಯರ್ಥ ಅಂತ ನೀವು ಹೇಳಿದ್ದೀರಲ್ಲ, ನಿಮ್ಮೊಂದಿಗೆ ಆಳದ ಮರದ ಜೊತೆಗಿರುವ ಅದರ ಅಡಿಯಲ್ಲಿರುವ ಎಲ್ಲರೊಂದಿಗೂ ನಮಗೆ ಹೇಳಲಿಕ್ಕಿರೋದು, ಮುಸಲ್ಮಾನರನ್ನು ಬಿಟ್ಟು, ಮುಸಲ್ಮಾನರನ್ನು ಬದಿಗೆ ಸರಿಸಿ, ಮುಸಲ್ಮಾನರನ್ನು ಹೊರಗೆ ಕಳುಹಿಸಿ ಇಲ್ಲಿ ನಾವು अरे माँ जी फिर से पोषण चेक करने बैठी है, अब क्या होगा? आज तो मेरा भी नंबर है। बड़ी बहू का वजन ठीक है, छोटी बहू का पोषण ठीक है। गुड। वाह मेरी लल्ला। अरे माँ ನಿಮಗೆ ಸಿಗುತ್ತೆ ಅಂತ ಕನಸು ಕಾಣ್ತೀರಾ, ಅದು ನಡೆಯಲ್ಲ ಅನ್ನುವ ಆ ಮಾತನ್ನು ಕೂಡ ಅದು ವ್ಯರ್ಥ ಮೋಹ ಅಂತ ಹೇಳುತ್ತಾ ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಜಯವಾಗಲಿ 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 ಜಯವಾಗಲಿ. ವಕ್ಫ್ ವಿರುದ್ಧ ತಿದ್ದುಪಡಿ ವಿರುದ್ಧ ಹೋರಾಟಕ್ಕೆ ಜಯವಾಗಲಿ.